ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಬಂದು ಟಾಪ್ 10 ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಮುಂದುವರೆದಂತಹ 91ನೆಯ ಪ್ರಶ್ನೆ. ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬೇಂದ್ರ ತೀರ್ಥ ಇದರಲ್ಲಿ ಯಾವ ಧಾತುವಿನ ಅಂಶವು ಹೆಚ್ಚಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡೋಣ. ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬೇಂದ್ರ ತೀರ್ಥ ಇದರಲ್ಲಿ ಯಾವ ಧಾತುವಿನ ಅಂಶವು ಹೆಚ್ಚಾಗಿ ಇರುವಂಥದ್ದು? ಈ ಪ್ರಶ್ನೆಗೆ ಉತ್ತರ ನೋಡೋಣ. ಆಗಿದ್ರೆ ಗಂಧಕ ಅಂತಕ್ಕಂಥದ್ದು. ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಬೇಂದ್ರ ತೀರ್ಥ ಇದರಲ್ಲಿ ಗಂಧಕದ ಧಾತುವಿನ ಅಂಶವು ಹೆಚ್ಚಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಆಗಿದ್ರೆ 92ನೇ ಪ್ರಶ್ನೆ. ಯಾವ ನಾಯಕನಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು? ಯಾವ ನಾಯಕನಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು? ಉತ್ತರ ನೋಡೋಣ. ನರೇಂದ್ರ ಮೋದಿ ಅವರಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು. ಆಗಿದ್ರೆ ಮುಂದಿನ ಪ್ರಶ್ನೆ 93ನೇ ಪ್ರಶ್ನೆ. ಭಾರತದ 18ನೇ ನವರತ್ನ ಕಂಪನಿ ಯಾವುದು? ಭಾರತದ 18ನೇ ನವರತ್ನ ಕಂಪನಿ ಯಾವುದು? ಉತ್ತರ ಮಜ್ಗಾನ್ ಡಾಕ್. ಭಾರತದ 18ನೇ ನವರತ್ನ ಕಂಪನಿ ಮಜ್ಗಾನ್ ಡಾಕ್ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ 94ನೇ ಪ್ರಶ್ನೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಕೃಷಿ ಗಣತಿ ನಡೆದ ವರ್ಷ ಯಾವುದು? ಭಾರತದಲ್ಲಿ ಪ್ರಥಮ ಬಾರಿಗೆ ಕೃಷಿ ಗಣತಿ ನಡೆದಂತಹ ವರ್ಷ ಯಾವುದು? ಉತ್ತರ 1970. ಭಾರತದಲ್ಲಿ ಪ್ರಥಮ ಬಾರಿಗೆ ಕೃಷಿ ಗಣತಿ ನಡೆದಂತಹ ವರ್ಷ ಬಂದು 1970ರಲ್ಲಿ. ಓಕೆ, ನೆಕ್ಸ್ಟ್ ಈಗ 95ನೇ ಪ್ರಶ್ನೆ ನೋಡಿ. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ನೋಡೋಣ. MS ಸ್ವಾಮಿನಾಥನ್. ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು MS ಸ್ವಾಮಿನಾಥನ್ ಅವರನ್ನು ಕರೀತಾರೆ. ನಿಮ್ಮ SS ಬುಕ್ಕಲ್ಲಿ ಇದನ್ನು ಕಾಣ್ತೀರಾ. ಓಕೆ, ಲಾಸ್ಟ್ ಟೈಮ್ TETನಲ್ಲಿ ಸಹ ಇದು ಬಂದಿರತಕ್ಕಂತಹ ಪ್ರಶ್ನೆಯಾಗಿದೆ. ಆಗಿದ್ರೆ ಮುಂದಿನ ಪ್ರಶ್ನೆ ನೋಡಿ. 96ನೇ ಪ್ರಶ್ನೆ. ಪ್ರಾಚೀನ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಬ್ಬಿನ ಬಳಕೆಯ ಬಗ್ಗೆ ದಾಖಲೆಗಳು ದೊರಕಿವೆ? ಪ್ರಾಚೀನ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ಬಳಕೆಯ ಬಗ್ಗೆ ದಾಖಲೆಗಳು ದೊರಕಿವೆ ಅಂತಕ್ಕಂಥದ್ದು? ಆಗಿದ್ರೆ ಹಲ್ಲೂರು. ಪ್ರಾಚೀನ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅಂದರೆ ಪ್ರಾಚೀನ ಕರ್ನಾಟಕದ ಹಲ್ಲೂರು ಎಂಬ ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಬ್ಬಿಣದ ಬಳಕೆಯ ಬಗ್ಗೆ ದಾಖಲೆಗಳು ನಮಗೆ ದೊರಕಿರ್ತಕ್ಕಂಥದ್ದು. ಸರಿ. ಹಾಗಿದ್ರೆ ಮುಂದಿನ ಪ್ರಶ್ನೆ 97ನೇ ಪ್ರಶ್ನೆ. ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದ ಭೂಪಟವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದ ಭೂಪಟವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ಆಗಿದ್ರೆ ಉತ್ತರ ನೋಡೋಣ. ಸರ್ವೆ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತಹ ಭೂಪಟವನ್ನು ಪ್ರಕಟಿಸುವ ಸಂಸ್ಥೆ ಬಂದು ಸರ್ವೆ ಆಫ್ ಇಂಡಿಯಾ ಅಂತಕ್ಕಂತಹ ಸಂಸ್ಥೆಯಾಗಿರುತ್ತೆ. ನೆಕ್ಸ್ಟ್ ಬಂದರೆ 98ನೇ ಪ್ರಶ್ನೆ. ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ಗಡಿರೇಖೆ ಯಾವುದು? ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ಯಾವುದು? 3 ಗಡಿರೇಖೆಗಳು ಬರುತ್ತೆ. ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ಬಂದು ರ್ಯಾಡ್ಕ್ಲಿಫ್ ಗಡಿರೇಖೆ ಆಗಿರುತ್ತೆ. ಓಕೆ,
ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ಬಂದು ರ್ಯಾಡ್ಕ್ಲಿಫ್ ಗಡಿರೇಖೆಯಾಗಿರುತ್ತೆ. ನೆಕ್ಸ್ಟ್ ಆಗಿದ್ದರೆ 99ನೇ ಪ್ರಶ್ನೆ, MH1718 ಏನಿದು? MH1718 ಏನಿದು? ಎಸ್, ಇದು ಬಂದು ಪಿನ್ ಕೋಡ್ ಆಗಿರುತ್ತೆ. MH1718 ಅಂತಕ್ಕಂಥದ್ದು ಪಿನ್ ಕೋಡ್ ಆಗಿರುತ್ತೆ. ಓಕೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಕೋಲ್ಬನ್ ಖನಿಜ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಕೋಲ್ಬನ್ ಖನಿಜ ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಎಸ್, ಹಾಗಿದ್ರೆ ಉತ್ತರ ನೋಡೋಣ. ಕೀನ್ಯಾ. ಯಾವುದು? ಕೀನ್ಯಾ. ಕೋಲ್ಬನ್ ಖನಿಜ ಕೀನ್ಯಾ ದೇಶದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಐ ಹೋಪ್ ಈ ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತಷ್ಟು ಹೊಸ ಒಂದು ವಿಡಿಯೋಂದಿಗೆ, ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.